ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ತು ನಾ ಮಾಡುತ್ತಿರುವಂತ ರೆಸಿಪಿ ಆನಿಯನ್ ಉತ್ತಪ್ಪ. ಇದನ್ನ ಬೆಳಿಗ್ಗೆ ನಾಷ್ಟಾಕ್ ಮಾಡ್ಕೋಬಹುದು. ನೀವು ಹೊರಗಡೆ ಹೋಟೆಲ್ಗಳಲ್ಲೆಲ್ಲ ನೋಡಿರ್ತೀರಲ್ಲ, ಅದೇ ತರ ಮನೇಲಿ ಬಿ ಸುಲಭವಾಗಿ ಮಾಡ್ಕೋಬಹುದು. ಯಾವ ತರ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಉತ್ತಪ್ಪ ಮಾಡಕ ನಮಗ್ ಮೊದಲ ಅಕ್ಕಿ ಮತ್ ಬೇಳೆನ ನಾವ ನೆನೆ ಹಾಕೋಬೇಕು. ಇಲ್ಲಿ ನಾನು ರಾಶನ್ ಅಕ್ಕಿ ತಗೊಂಡನು. ಅಕ್ಕಿ ನಾನು ಇದ್ರಲ್ಲಿ 3 ಕಪ್ ಆಗೋಷ್ಟು ತಗೊಂಡೇನು. 1 ಕಪ್ ಆಗೋಷ್ಟು ಉದ್ದಿನ ಬೇಳೆ ಹಾಕೋಬೇಕು. ಇವನ್ನೆಲ್ಲ ಚಲೋದಂಗ 2-3 ಸಲ ತೊಳೆದ ನೀರಾಗ ನೆನೆ ಇಟ್ಕೋಬೇಕು ನಾವ. ಇದ್ರಲ್ಲೇ ವಾಟಕ ಆಗೋ ಅಷ್ಟ ಅವಲಕ್ಕಿ. ಅವಲಕ್ಕಿನ ಇದ್ರ ಜೋಡಿ ನೆನೆ ಹಾಕೊಳ್ಳೋದೇನ್ ಬೇಡ. ನಾವ್ ಯಾವಾಗ ರುಬ್ಬಾವ್ರ ಇರ್ತೇವಲ್ಲ, ಅದಕ್ಕಿಂತ ಮೊದಲ ಒಂದ್ ಅರ್ಧ ಗಂಟೆ ನೆನೆ ಹಾಕೋಬೇಕು ನಾವ್ ಅವಲಕ್ಕಿ. ಈಗ ಇವತ್ತಿನ ತೊಳೆದ ನೆನೆ ಹಾಕ್ತಾನ ನಾನ. ಅಕ್ಕಿ ಉದ್ದಿನ ಬೇಳೆನ ಒಂದ್ 2-3 ಸಲ ತೊಳ್ಕೊಂಡೆನು. ಈಗ ಇದ್ರಾಗ ನೀರ್ ಹಾಕಿ ನೆನೆ ಇಡ್ತೇನೆ ನಾನ. 5ರಿಂದ 6 ತಾಸು ನೆನಿಬೇಕಿವ. ಇಲ್ಲಿ ನೀವು ಬೇಕಂದ್ರ ಒಂದ್ ಸ್ವಲ್ಪ ಮೆಂತೆ ಕಾಳು ಇರ್ತಾವಲ್ಲ, ಒಂದ್ ಅರ್ಧ ಟೀ ಸ್ಪೂನ್ ಹಾಕಿ ಇದ್ರ ಜೊತೆ ನೆನೆ ಇಟ್ಕೋಬೇಕು. ಅಕ್ಕಿ ಉದ್ದಿನ ಬೇಳೆ ನೆನೆದವು. ನಾ ಇಲ್ಲಿ ಒಂದ್ ಅರ್ಧ ಗಂಟೆ ಮೊದಲ ಅವಲಕ್ಕಿ ಬಿ ನೆನೆ ಹಾಕಿನಿ, ಅವು ನೆನೆದವು. ಈಗ ನಾವು ಇವತ್ನೆರಡು ಕೂಡ್ಸಿ ಮಿಕ್ಸಿದಾಗ ಹಾಕಿ ಸಣ್ಣ ಮಾಡ್ಕೊತೇನೆ ನಾನ. ಇದನ್ನ ರುಬ್ಕೋಬೇಕಾದ್ರ ನೀವು ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡ್ರಿ. ಜಾಸ್ತಿ ನೀರ್ ಆತಂದ್ರ ಹಿಟ್ಟು ತಿಳುವ ಆಗ್ತೈತಿ. ಆಗ ಉತ್ತಪ್ಪದ ಹಿಟ್ಟ ಚಲೋ ಉಬ್ಬಿ ಬರಂಗಿಲ್ಲ. ಒಂದ್ ಸ್ವಲ್ಪ ನೀರ್ ಹಾಕೋತೇನೆ ನಾ ಈಗ. ಇದನ್ನ ರುಬ್ಕೋತೇನೆ ಈಗ. ನಾ ಹಿಟ್ಟು ರುಬ್ಕೊಂಡೇನು. ಇದನ್ನ ಒಂದ್ ಪಾತ್ರೆದಾಗ ತಕ್ಕೋತೇನು. ಅಕ್ಕಿ ಉದ್ದಿನ ಬೇಳೆ ರುಬ್ಬಿಟ್ಕೊಂಡಿದ್ನೆಲ್ಲ, ಅದಕ್ಕೆ ಈಗ ನಾನು ಉಪ್ಪು ಹಾಕ್ತಾನು. ಉಪ್ಪು ಹಾಕಿ ನಾವ ಇದನ್ನ ಕಲಿಸಿ ಇಟ್ಕೋಬೇಕು. 8 ತಾಸು ನೆನಿಬೇಕಿದ್ ಹಿಟ್ಟ. ನೀವು ಬೆಳಿಗ್ಗೆ ನಾಷ್ಟಾಕ್ ಮಾಡ್ಕೋರಿದ್ರಿ ಅಂದ್ರ ರಾತ್ರಿ ರುಬ್ಬಿ ಇಟ್ಕೊಂಡ್ರ ಮುಂಜಾನೆ ತನ ನೆನೆದಿರ್ತೈತಿ. ಇದ್ರಾಗ ಸೋಡಾ ಅದು ಏನು ಯೂಸ್ ಮಾಡಂಗಿಲ್ಲ. ಥಂಡಿ ದಿನದಾಗ ಅದು ಮಾಡಾತಿದ್ರಿ ಅಂದ್ರ ಆ ಟೈಮ್ನಾಗ ಒಮ್ಮೆ ಹಿಟ್ಟು ಉಬ್ಬಂಗಿಲ್ಲ. ಆಗ ಒಂದ್ ಸ್ವಲ್ಪ ಸೋಡಾ ಹಾಕಿ ಮಾಡ್ಕೋಬಹುದು. ಅದು ಈ ಟೈಮಲ್ಲೆಲ್ಲ ನಾವು ಉತ್ತಪ್ಪ ಮಾಡ್ತಿರ್ತೇವಲ್ಲ, ಆ ಟೈಮ್ನಾಗ ಸೋಡಾ ಹಾಕಿ ಒಂದ್ ಸ್ವಲ್ಪ ಕಲಿಸಿ ಮಾಡ್ಕೋಬಹುದು. ಹಿಟ್ಟು ರುಬ್ಬಿಟ್ಟ 8 ತಾಸು ಆಗೇತಿ. ಇದ್ ನಮ್ದ ಉತ್ತಪ್ಪ ಮಾಡಾಕ ರೆಡಿ ಐತಿ ಈಗ ಹಿಟ್ಟ. ನಾನ ಉತ್ತಪ್ಪ ಮಾಡಿ ತೋರಿಸ್ತೇನೆ ನಿಮಗ. ಉತ್ತಪ್ಪಕ್ಕ ಮೇಲ್ಗಡೆ ಹಾಕಾಕ ಮಸಾಲೆ ರೆಡಿ ಮಾಡ್ಕೋತೇನೆ ನಾನ. ನಾ ಇಲ್ಲಿ ಮೊದಲ ಈರುಳ್ಳಿ ತಗೋತೇನು. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾವ. ಹಸಿಮೆಣಸಿಕಾಯಿ ಬಿ ಚಿಕ್ಕದಾಗಿ ಕಟ್ ಮಾಡ್ಕೋರಿ. ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ. ಒಂದ್ ಸ್ವಲ್ಪ ಜೀರಿಗೆ ನೀವು ಬೇಕಂದ್ರೆ ಹಾಕೋಬಹುದು, ಇಲ್ಲಂದ್ರೆ ಹಾಗೆ ಬಿ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಉಪ್ಪ ಎಲ್ಲ ಹಾಕಿ ಕಲ್ಸ್ಕೋಬೇಕು ನಾವ್ ಇದನ್ನ. ಇಲ್ಲಿ ಬೇಕಂದ್ರೆ ನೀವು ಕ್ಯಾರೆಟ್ ಬಿ ತುರಿದ್ ಹಾಕೋಬಹುದು. ಈಗ ಇದ್ ನಮ್ಮ ಮಸಾಲೆ ರೆಡಿ ಐತಿ. ತೆವೆ ಕಾದೈತಿ. ಈಗ ಉತ್ತಪ್ಪ ಹಾಕ್ತಾನ ಇದ್ರಾಗ. ನೀವ ಎಷ್ಟ್ ಸಣ್ಣದ ದೊಡ್ಡದ್ ಬೇಕು ಅಷ್ಟ್ ನೋಡಿ ಹಾಕೋರಿ. ಇದ್ರಾಗ ಈಗ ಮ್ಯಾಗ ಈರುಳ್ಳಿ ಅದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವ, ಅವತ್ತನ್ನ ಹಾಕೋತೇನೆ ನಾನ. ಈರುಳ್ಳಿ ಅದು ಒಂದ್ ಸ್ವಲ್ಪ ಜಾಸ್ತಿನ ಹಾಕೋರಿ. ಈರುಳ್ಳಿ ಜಾಸ್ತಿ ಇತ್ತಂದ್ರ ತಿನ್ನಾಕ ಟೇಸ್ಟಿ ಇರ್ತೈತಿ. ಇದನ್ನ ಹಾಕಿ ಒಂದ್ ಸ್ವಲ್ಪ ಕವರ್ ಮಾಡಿ ಇಡ್ತೇನೆ ನಾನ. ಈಗ ಒಂದ್ ಸ್ವಲ್ಪ ತುಪ್ಪ ಹಾಕೋತೇನೆ ನಾನ. ನಾ ಇಲ್ಲಿ ತುಪ್ಪ ಹಾಕೊಂಡ್ ಮಾಡ್ಕೊಳದೇನು. ನೀವು ಬೇಕಂದ್ರೆ ಎಣ್ಣೆನು ಹಾಕೊಂಡ್ ಮಾಡ್ಕೋಬಹುದು. ಉತ್ತಪ್ಪ ನಾವ ಸಣ್ಣ ಉರಿಯಲ್ಲಿ ಇಟ್ಟ ಬೇಯಿಸ್ಕೋಬೇಕು.
ನಮ್ಮ ವಿಡಿಯೋ ಲೈಕ್ ಮಾಡ್ರಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಉತ್ತಪ್ಪ ತಿರುವಿ ಹಾಕೋತೇನೆ ಈಗ ಇದನ್ನ. ತಿರುವಿ ಹಾಕಿ 1 ನಿಮಿಷ ಆಗೋತನ ಬೇಯಿಸ್ಕೋಬೇಕು. ಇದು ಬೇದೈತಿ, ಈಗ ತಕ್ಕೋತೇನ ಪ್ಲೇಟ್ನ್ಯಾಗ. ಆನಿಯನ್ ಉತ್ತಪ್ಪ ತಿನ್ನಲು ರೆಡಿ ಆಗಿದಾವು. ಇದನ್ನ ಸಾಂಬಾರ್ ಅವ್ರ ಚಟ್ನಿ ಜೊತೆ ತಿನ್ಬೋದು. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.